ಮೆಟ್ರೋ ವಿರುದ್ಧ ಮತ್ತೆ ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಮೆಟ್ರೋ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಅಮೂಲ್ ಉತ್ಪನ್ನಗಳು ತಲೆ ಎತ್ತಿದೆ ಅನ್ನುವಂತಹ ವಿಚಾರ ನಾವು ಇಟ್ಕೊಂಡು ಈಗಾಗಲೇ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಸದ್ಯ ನಾನೀಗ ಏನು ಹಳೆ ಮದ್ರಾಸ್ ರಸ್ತೆಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣದಲ್ಲಿದ್ದೀನಿ. ಅಂದ್ರೆ ಈಗಾಗಲೇ ಏನು ಸುಮಾರು 10 ಅಮೂಲ್ ಉತ್ಪನ್ನಗಳ ಮಳಿಗೆ ಈಗ ಮೆಟ್ರೋಗಳಲ್ಲಿ ಕಾಣಿಸ್ತಿರುವಂತದ್ದು. ಹೀಗಾಗಿ ನಮ್ಮ ಮೆಟ್ರೋ ವಿರುದ್ಧ ಈಗ ಕನ್ನಡಿಗರು ಸಿಡಿದೆದ್ದಿರುವಂತದ್ದು. ಸದ್ಯ ನಾನೀಗ ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ಅಂದ್ರೆ ಮೆಟ್ರೋ ನಿಲ್ದಾಣದಲ್ಲಿ ಈಗ ಅಮೂಲ್ ಉತ್ಪನ್ನ ಮಳಿಗೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಆ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಸುಮಾರು ಬೆಂಗಳೂರಿನ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳು ತೆರಲಿಕ್ಕೆ ಈಗ ಅವಕಾಶಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇದಕ್ಕೆ ಈಗ ಸದ್ಯ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಂದಿನಿ ಹಾಲಿನ ಉತ್ಪನ್ನ ಮಳಿಗೆಗಳಿಗೆ ಯಾಕೆ ನೀವು ಪ್ರಾಧಾನ್ಯತೆ ಕೊಡ್ಲಿಲ್ಲ, ಯಾಕೆ ನೀವು KMF ಗೆ ಮೊದಲ ಪ್ರಾಧಾನ್ಯತೆ ಕೊಡಬೇಕಾಗಿತ್ತು, ಯಾಕೆ ನೀವು ಕೊಡ್ಲಿಲ್ಲ ಅನ್ನುವಂತಹ ಆಕ್ರೋಶ ಈಗ ಸದ್ಯ ಇರುವಂತದ್ದು. ಇದಕ್ಕೆ ಏನೋ ಒಂದಷ್ಟು BMRCL ಅಧಿಕಾರಿಗಳು ಏನೋ ಹೇಳಿರುವ ಮಾಹಿತಿ ಪ್ರಕಾರ ಅಂದ್ರೆ ಟೆಂಡರ್ ಅನ್ನ ನಾವು ಕರೆದಿದ್ವಿ, ಆದ್ರೆ ನಂದಿನಿ ಉತ್ಪನ್ನ ಮಳಿಗೆ ಇಡ್ಲಿಕ್ಕೆ ಕೂಡ ನಾವು ಹೇಳಿದ್ವಿ, ಆದ್ರೆ ಯಾವುದೇ ರೀತಿ ಟೆಂಡರ್ಗೆ ಅರ್ಜಿ ಹಾಕಲಿಲ್ಲ. ಹಾಗಾಗಿ ನಾವು ಏನು ಅಮೂಲ್ ಉತ್ಪನ್ನಗಳು ಮಳಿಗೆಯನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ಅಥವಾ ಟೆಂಡರ್ ಅನ್ನ ಹಾಕಿದ್ರು. ಹಾಗಾಗಿ ನಾವು ಕೊಟ್ಟಿದ್ದೀವಿ. ಆದ್ರೆ ಗುಜರಾತಿನ ಈ ಒಂದು ಅಮೂಲ್ ಏನು ಉತ್ಪನ್ನಗಳು ಯಾಕೆ ಇಲ್ಲಿ ಬೇಕು ಅನ್ನುವಂತಹ ಚರ್ಚೆ ಈಗ ಸದ್ಯ ಇರುವಂತದ್ದು. ಅಂದ್ರೆ ಸುಮಾರು 10ಕ್ಕೂ ಹೆಚ್ಚು ಅಮೂಲ್ ಉತ್ಪನ್ನಗಳ ಮಳಿಗೆ ಈಗ ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡ್ಲಿಕ್ಕೆ ಈಗ ಸದ್ಯ ಮುಂದಾಗ್ತಿರುವಂತದ್ದು. ಅಂದ್ರೆ BMRC ಏನು ಈ ಒಂದು ಮೆಟ್ರೋ ನಿಲ್ದಾಣಗಳಲ್ಲಿ ಈ ರೀತಿ ಆಗ್ತಿರುವಂತಹ ಈ ಒಂದು ಬೆಳವಣಿಗೆಗೆ ಈಗ ಸದ್ಯ ಈಗ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ನಂದಿನ ಹಾಲಿನ ಉತ್ಪನ್ನಗಳಿಗೆ ಯಾಕೆ ನೀವು ಅವಕಾಶಗಳನ್ನ ಕೊಡ್ಲಿಲ್ಲ, ಮೊದಲು ನೀವು ಅದಕ್ಕೆ KMF ಗೆ ನೀವು ಮೊದಲ ಆದ್ಯತೆಯನ್ನು ಕೊಡಬೇಕಿತ್ತು, ಆಮೇಲೆ ನೀವು ಅಮೂಲ್ ಉತ್ಪನ್ನಗಳ ಮಳಿಗೆಗೆ ನೀವು ಹೋಗ್ಬೇಕಾಗಿತ್ತು ಅನ್ನುವಂತಹ ಒಂದಷ್ಟು ಟೀಕೆಗಳು ಕೂಡ ಈಗ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ DCM DK ಶಿವಕುಮಾರ್ ಅವರು ಕೂಡ ಏನೋ ನಾವು ಅರ್ಜಿ ಅಂದ್ರೆ ಟೆಂಡರ್ ಅನ್ನು ಕೂಡ ಕರೆದಿದ್ವಿ, ಅದೇ ಟೆಂಡರ್ ಅಲ್ಲಿ ಯಾವುದೇ ರೀತಿಯಾಗಿ ನಂದಿನಿ ಉತ್ಪನ್ನಗಳ ಮಳಿಗೆಗೆ ಅರ್ಜಿಗಳನ್ನ ಕರೆಯಲಾಗಿತ್ತು ಅಥವಾ ಟೆಂಡರ್ ಕರೆಯಲಾಗಿತ್ತು, ಯಾವುದು ಕೂಡ ಅರ್ಜಿಗಳು ಬಂದಿಲ್ಲ. ಈಗ ಗೊತ್ತಾಗಿದೆ ನಮಗೆ. ಆದ್ರೆ 10 ಮಳಿಗೆ ಪೈಕಿ ಈಗ 2 ಮಳಿಗೆ ಅಂದ್ರೆ ಅಮೂಲ್ ಉತ್ಪನ್ನಗಳ ಮಳಿಗೆ ಈಗ ಮೆಟ್ರೋದಲ್ಲಿ ಈಗಾಗಲೇ ಇರುವಂತದ್ದು. ಹಾಗಾಗಿ ಇನ್ನು ಉಳಿದಂತಹ 8 ಮಳಿಗೆಗಳಿಗೆ ನಾವು ನಂದಿನಿ ಉತ್ಪನ್ನಗಳ ಏನು ಮಳಿಗೆಯನ್ನ ಮಾಡ್ಲಿಕ್ಕೆ ನಾವು ಈಗ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಈಗ DK ಶಿವಕುಮಾರ್ ಅವರು ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಅಂದ್ರೆ ನಂದಿನಿ ಹಾಲಿನ ಒಂದು ಉತ್ಪನ್ನಗಳಿಗೆ ಈ ರೀತಿಯಾದಂತಹ ಒಂದು ನೀವು ಅಂದ್ರೆ ಮಳಿಗೆಯನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿಲ್ಲ ಯಾಕೆ ಅನ್ನುವಂತಹ ಒಂದಷ್ಟು ಚರ್ಚೆಗಳಾಗ್ತಿರುವಂತದ್ದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಅಂದ್ರೆ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಯಾಕೆ ನೀವು ಮೊದಲ ಆದ್ಯತೆ ಕೊಟ್ಟಿಲ್ಲ, ಗುಜರಾತಿನ ಅಮೂಲ್ ಉತ್ಪನ್ನಗಳಿಗೆ ಯಾಕೆ ನೀವು ಆದ್ಯತೆ ಕೊಟ್ಟಿದ್ದೀರಾ ಅನ್ನುವಂತಹ ಒಂದಷ್ಟು ಟೀಕೆಗಳು ಆಕ್ರೋಶ ವ್ಯಕ್ತಪಡಿಸ್ತಿರುವಂತದ್ದು. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನು 10 ಮಳಿಗೆಗಳನ್ನು ತೆರಬೇಕಾಗಿತ್ತು ಅಮೂಲ್ದು, ಈಗಾಗಲೇ 2 ಇದೆ. ಇನ್ನು ಉಳಿದಂತಹ 8 ಮಳಿಗೆಗಳನ್ನ ನಾವು ನಂದಿನಿ ಉತ್ಪನ್ನಗಳಿಗೆ ನಾವು ಬಳಸ್ತೀವಿ ಅನ್ನುವಂತಹ ಮಾಹಿತಿಯನ್ನ ಸದ್ಯ ಈಗ DK ಶಿವಕುಮಾರ್ ಅವರು ಕೂಡ ನೀಡಿರುವಂತದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಉಳಿದಂತಹ 8 ಮಳಿಗೆ ಅಂದ್ರೆ 8 ಮೆಟ್ರೋ ನಿಲ್ದಾಣಗಳಲ್ಲಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಅಂದ್ರೆ ಅಮೂಲ್ ಉತ್ಪನ್ನಗಳ ಮಾರಾಟ ಆಗುತ್ತಾ ಅಥವಾ ನಂದಿನಿ ಉತ್ಪನ್ನಗಳು ಮಳಿಗೆಗಳು ಬರುತ್ತೆ ಅನ್ನುವಂಥದ್ದನ್ನ ಸದ್ಯ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.